ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಹೊಲಕ್ಕೆ ಹೋಗಿದ್ದೆ. ಮನೆಗೆ ಸ್ವಲ್ಪ ತರಕಾರಿ ಕೂಡ ತರೋದಿತ್ತು. ನಮ್ಮ ಚಿಕ್ಕಿ ಕೂಡ ಬಂದಿದ್ರು ಊರಿಂದ. ಆದ ಕಾರಣದಿಂದ ನಾವು ಹೊಲಕ್ಕೆ ಹೋಗಿದ್ವಿ. ರಾಜಗಿರಿ ಸೊಪ್ಪು ನೋಡ್ರಿ, ನಮ್ಮ ಹೊಲದಲ್ಲಿ ಒಂದು ಸ್ವಲ್ಪ ತರಕಾರಿ ಕೂಡ ಬೆಳಿತೀವಿ ರೀ. ಮೂಲಂಗಿ, ಹೀರೆಕಾಯಿ, ಹಾಗೆ ಮತ್ತು ನಮ್ಗೆ ಏನೇನು ಬೇಕು ಎಲ್ಲ ತರಕಾರಿ ಬೆಳಿತೀವಿ ರೀ. ನಾವು ಮೇನ್ ಬೆಳೆಯೋದಂದ್ರೆ ಗೊಂಜಾಳ ಮತ್ತು ಸೇವಂತಿಗೆ ಬೆಳಿತೀವಿ ರೀ. ಸ್ವಲ್ಪ ನನಗೆ ನೆಗಡಿ ಬಂದಿರೋದ್ರಿಂದ ಧ್ವನಿ ಸ್ವಲ್ಪ ಕರ್ಕರ ಅಂತ ಇದೆ. ಅದೇ ರೀತಿ ನಾವು ಇವತ್ತಿನ ಒಂದು ರೆಸಿಪಿ ಏನಂದ್ರೆ ಅಜ್ಜಿ ನಾನು ಕೂಡ ಮಾಡಾಕೊಂತೀವಿ ರೀ. ಕೊಬ್ಬರಿ ಚೀನಿ ಅಂತೇಳಿ ಅದ್ರ ಹೆಸರು ರೀ. ಮೂಲಂಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ರೀ. ಹೊಲದಾಗ ಚೆನ್ನಾಗಿರುತ್ತೆ ರೀ. ಒಂದೆರಡು ಮೂಲಂಗಿ ಅದೆಲ್ಲ ತೊಗೊಂಡು ಬಂದ್ವಿ ರೀ, ನಾನು ನನ್ನ ಚಿಕ್ಕಿ. ಅದೇ ರೀತಿ ಹೂಗಳೆಲ್ಲ ಇತ್ತು ಮತ್ತು ಒಂದು ಸ್ವಲ್ಪ ಆಕಳ ಗಿಕಳೆಲ್ಲ ಮೇಯಕ್ಕೆ ಬಂದಿತ್ತು ರೀ. ಇವತ್ತಿನ ಇಂಗ್ರೀಡಿಯೆಂಟ್ಸ್ ನೋಡಿರಿ: ಏಲಕ್ಕಿ ಪುಡಿ, ಕೊಬ್ಬರಿ, ಸುಸ್ಲಾ, ಸಕ್ರೆ, ಹುರ್ಗಡ್ಲೆ ಪುಡಿ ಮತ್ತು ಎಣ್ಣೆ. ಈಗ ಗ್ಯಾಸ್ ಹಚ್ಕೋತಾರೆ ರೀ ನಮ್ಮಮ್ಮಾರ. ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೋತಾರೆ ರೀ. ಹಂಗೆ ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸಿಗೆ ಕಡಿಮೆ ಆಗೋಷ್ಟು ಸ್ವಲ್ಪ ನೀರು ತೊಗೋತಾರೆ. ನೀರಂದ್ರೆ ಅದು ಸಕ್ರೆ ಕರ್ಕೋದಕ್ಕೆ ನೀರು ತೊಗೋತಾರೆ. ಸಕ್ರೆ ಕರ್ಕೋದಕ್ಕೆ ನೀರು ತೊಗೊಂಡ್ರಿ. ಅದ ನೆಕ್ಸ್ಟು ನಾವು ಒಂದು 1/4 kg ಅಂದರೆ ಅರ್ಧ ಕೆ ಜಿಯಷ್ಟು ಹಿಟ್ಟು ತೊಗೊಂಡಿವ್ರಿ. ಅದಕ್ಕೆ ನಾವು 1 ಮುಕ್ಕಾಲು ಗ್ಲಾಸ್ನಷ್ಟು ಸಕ್ಕರೆ ಹಾಕಕೊಂತಾರೆ ರೀ. ಅದೇ ರೀತಿ ಸಕ್ರೆ ಕರಗೋ ಮಟ್ಟ ಒಂದು ಸ್ವಲ್ಪ ನೀರಿನಲ್ಲಿ ಕರಗಿಸ್ತಾರೆ ರೀ. ಸಕ್ರೆನ ಕಲಸಿ ಸ್ವಲ್ಪ ಕರಗಿಸಿ ಅದು ಒಂದೆಳೆ ಪಾಕದಷ್ಟು ಬರಬೇಕಂತ ಹೇಳ್ಯಾರ್ರಿ ಅವರು. ನೋಡಕ್ಕಂತೀರಲ್ರಿ ಫ್ರೆಂಡ್ಸ, ಅದು ಈಗ ಸಕ್ರೆ ನೀರಿನಾಗ ಕರಗಿಸ್ತಾ ಆ ಸಕ್ರೆನ ಪಾಕ ಮಾಡೋಕೆ ಇದು ಕಲಸಿದಾರೆ ರೀ. ಅದೇ ರೀತಿ ನಾವು ಒಂದು ತಟ್ಟೆ ತೊಗೊಂಡಿದ್ವಲ್ಲ, ಅದಕ್ಕೆ ಆಯಿಲ್, ನಾವು ಯಾವ ಅಡುಗೆ ಆಯಿಲ್ ಯೂಸ್ ಮಾಡ್ತೀವಿ, ಅಡುಗೆ ಆಯಿಲ್ ಆಗಲಿ ಅಥವಾ ತುಪ್ಪ ಆಗಲಿ, ಅದನ್ನ ನೀಟಾಗಿ ಅವರು ಸವರ್ಕೊತಾ ಇದ್ದಾರೆ. ಸವರ್ಕೊಂಡು ಅದೆಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಮಾಡ್ತಾರೆ ರೀ. ಇದು ಒಂಥರ ಒಳ್ಳೆ ಸ್ವೀಟ್ ಆಗಿರುತ್ತೆ ರೀ. ನಾವೆಲ್ಲ ಈ ಕಡೆ ಉತ್ತರ ಕರ್ನಾಟಕದವ್ರ ಕಡೆ ಎಲ್ಲ ಬೀಗ್ರ ಮನೆಗೆ ಹೋಗ್ಬೇಕಂದ್ರೆ, ರಿಲೇಷನ್ ಮನೆ, ಬೀಗ್ರಂದ್ರೆ ನಾವು ರಿಲೇಷನ್ ಮನೆಗೆ ಹೋಗ್ಬೇಕಂದ್ರೆ ಈ ಥರ ನಾವು ಬುತ್ತಿ ಗಿತ್ತಿ ಎಲ್ಲ ಒಯ್ತಿರ್ತೀವಿ ರೀ. ಭಾಳ ದಿವ್ಸಕ್ಕಂತೂ ಹೋಗ್ತಾ ಇರ್ತೀವಿ. ಒಂದು 1-2 ತಿಂಗಳ ಬಿಟ್ಟು ಹೋಗೋರ ಮನೆಗಂತೂ ಇದನ್ನು ಮಾಡ್ಕೊಂಡು ಹೋಗ್ತೀವಿ ರೀ ನಾವು. ಇದು ಬೇಗ ಆಗುತ್ತೆ ರೀ ಸ್ವೀಟ್ ಮತ್ತು ಚೆನ್ನಾಗಿರುತ್ತೆ ರೀ. ಬೇಕಾದಂಗೆ ಸ್ಟೋರ್ ಮಾಡಿ 1 ವಾರ ಅಥವಾ 15 ದಿನಗಟ್ಟಲೆ ಸ್ಟೋರ್ ಮಾಡ್ಕೊಂಡು ಇದನ್ನ ಇಟ್ಕೋಬೋದು ರೀ ಮನ್ಯಾಗ. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಅಜ್ಜ ಅಜ್ಜಿ ಎಲ್ಲರೂ ಈ ಸ್ವೀಟನ್ನು ಇಷ್ಟಪಡ್ತಾರೆ ರೀ. ಬಾಯಲ್ಲಿಟ್ಟರೆ ಕರಗುವಷ್ಟು ಚೆನ್ನಾಗಿರುತ್ತೆ ರೀ. ಯಾವ ಬೇಕ್ರಿ ಫುಡ್ಕಿನ ಈ ಒಂದು ಫುಡ್ಡು ಭಾಳ ಚೆನ್ನಾಗಿರುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅದೇ ರೀತಿ ನಮ್ಮ ಅಮ್ಮಾರು ನೋಡ್ರಿ ಈಗ ಕರಗಿಸ್ಯಾರ್ರಿ. ಆಣ ಬರೋಕೆ ಒಂದು ಟ್ರಿಕ್ ಹೇಳ್ಕೊಡ್ತಾರೆ ನೋಡ್ರಿ. ಈಗ ಏನಂದ್ರೆ ಅದು ಸುಡ್ತಿರ್ತೈತೆ ರೀ ಆಣ. ಭಾಳ ಬಿಸಿಯಾಗಿರೋದ್ರಿಂದ ಈಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಕುದಿ ಬರೋ ಆಣನ ನೋಡ್ಕೊತಾರೆ ನೋಡ್ರಿ. ಈಗ ಕುದಿ ಬರೋದು ಈಗ ಸ್ವಲ್ಪ ನೀರಲ್ಲೇ ಸ್ವಲ್ಪ ಆಣ ಬಿಟ್ಕೊಂಡು ಒಂದೆಳೆ ಪಾಕ ಆಣ ಬಂದೈತನ ಅಂಥೇಳಿ ನೋಡಾಕೊಂತಾರೆ ರೀ ಅವರು. ಈಗ ತೋರಿಸ್ತಾರೆ ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ಆಣ ಬಂದೈತೆ ಅಂಥೇಳಿ. ಈಗ ಕರೆಕ್ಟ್ ಆಣ ಬಂದೈತೆ ಅಂಥೇಳಿ ಗೊತ್ತು ಹಿಡಿತಾರೆ ರೀ ಅವ್ರು. ನೀಟಾಗಿ ಬಂದೈತೆ. ಅವ್ರಿಗೆಲ್ಲ ಗೊತ್ತಾಗ್ತಿರ್ತೀರಿ, ನಾವು ಕಲಿಯೋರಿಗೆ ಆ ರೀತಿ ತೋರಿಸ್ಕೊಡತ್ತಾರೆ ರೀ ಅವ್ರು. ಈಗ ಇನ್ನೊಂದು ಸಲನೂ ತೋರಿಸ್ತಾರೆ ರೀ. ಒಂದೆಳೆ ಬಂದ್ರೆ ಕರೆಕ್ಟ್ ಬರುತ್ತೆ ರೀ. ಸ್ವಲ್ಪ ಪಾಕ ಜಾಸ್ತಿ ಆತಂದ್ರೆ ಗಟ್ಟಿ ಆತಂದ್ರೆ ನೀಟ್ ಬರೋಂಗಿಲ್ಲ ರೀ. ಬರ್ಫಿ ಕೊಬ್ಬರಿ ಚಿನ್ನಿ ಚೆನ್ನಾಗಿ ಬರೋಂಗಿಲ್ಲ ರೀ. ಈಗ ನೋಡ್ರಿ ಹೈ ಫ್ಲೇಮ್ ಇಟ್ಕೊಂಡು ಇನ್ನೊಂದು ಸ್ವಲ್ಪ 1-2 ಸೆಕೆಂಡ್ ಕುದಿಸ್ಕೋತಾರೆ ರೀ. ಏಲಕ್ಕಿ ಪುಡಿ ಅದಕ್ಕೆ ಹಾಕಾಕೊಂತಿದ್ದಾರೆ ಬೇಡ, ಹಿಟ್ಟಿಗೆ ಹಾಕು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತೇಳಿ ಅದಕ್ಕೆ ಹಾಕ್ಸಿದ್ರು ರೀ ಅವರು. ಈಗ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ಬೇಗ ಆ ಹಿಟ್ಟನ್ನು ಹಾಕಿ ಕಲಿಸ್ತಾರೆ 1 ಗಂಟೆ ಇರ್ಲಾರ್ದಂಗೆ. ನಾವು ಯಾವ ರೀತಿ ಅಳತೆ ಮಾಡಿ ಸಕ್ಕರೆ ತೊಗೊಂಡಿದ್ವಿ ಅದೇ ರೀತಿ ಅಷ್ಟ ಸಕ್ಕರೆಗೆ ಒಂದು ಅರ್ಧ ಕೆ ಜಿಯಷ್ಟು ಹಿಟ್ಟು ಕಂಪ್ಲೀಟ್ ಆಗುತ್ತೆ ಅನ್ನೋದು ಅವ್ರ ಕನ್ಸಿಸ್ಟೆನ್ಸಿ ಅವ್ರಿಗೆ ಗೊತ್ತಿತ್ತು ರೀ. ಚೆನ್ನಾಗಿ ಬರುತ್ತೆ ರೀ. ಮಾಡಿ ನೋಡಿರಿ, ಖುಷಿಪಡ್ರಿ, ಮನೆಯವರೆಲ್ಲರೂ ತಿನ್ನಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಅಮ್ಮಗೆ ನನಗೆ ಸಪೋರ್ಟ್ ಮಾಡಿರಿ. ಅದೇ ರೀತಿ ನೀವು ಕೂಡ ಮನ್ಯಾಗ ಮಾಡಿ ಎಲ್ಲರಿಗೂ ಕೊಡ್ರಿ. ಈಗ ನೋಡಿರಿ ಅದು ಗಂಟು ಇರ್ಲಾರ್ದಂಗೆ ಕಲ್ಸೋಕೊಂತಾರೆ ರೀ ಅವ್ರು. ನೀಟಾಗಿ ಕಲಿಸ್ತಾರೆ. ಈಗ ಕಂಪ್ಲೀಟ್ ಇಷ್ಟು ಹಿಟ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡ್ರಿ. ಈಗ ಆ ಪ್ಲೇಟಿಗೆ ಅಂದ್ರೆ ಅದು ಗ್ಲಾಸ್ ಟೈಪ್ ಅಂದ್ರೆ ಶೈನಿಂಗ್ ಟೈಪ್ ಹಿಟ್ಟು ಮತ್ತು ಅದೇ ನಾವೇನು ಪಾಕ ಮಾಡ್ಕೊಂಡಿದ್ದೀವಲ್ರಿ ಶೈನಿಂಗಾಗಿ ಬಂದಿರ್ತಾರೆ. ಅಂದ್ರೆ ಶೈನಿಂಗ್ ಆಗಿ ಬಂದಿತ್ತಂದ್ರೆ ಕಂಪ್ಲೀಟ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ, ಅದು ಸ್ವೀಟು ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು
ನಂಬಿಕೆ ಚೆನ್ನಾಗಿ ಬರುತ್ತೂ ಕೂಡ ರೀ. ಅದು ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ರೀ. ಈಗ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡ್ತಾರೆ ರೀ. ಇದನ್ನು ಕೇವಲ 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಬೋದು ರೀ, ಬೇಗ ಆಗುತ್ತೆ ರೀ. ಅದೇ ರೀತಿ ಹಾಕ್ಕೊಂಡಾರ್ರಿ ಅವರು ತಟ್ಟೆಗೆ ಒಂದು 5 ನಿಮಿಷ ಅಥವಾ ಒಂದು 3 4 ನಿಮಿಷ. ಈಗ ನೋಡಿರಿ ಕೊಬ್ಬರಿ ಸೂಸ್ಲ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ತಟ್ತಾರೆ. ಅಂದರೆ ಕೊಬ್ಬರಿ ಸೂಸ್ಲ ಹರಡಬಾರ್ದು, ಯಾವ ಕಡೆಯೂ ಚೆಲ್ಲಾಡಬಾರ್ದು ಅನ್ನೋದಕ್ಕೆ, ಅದಕ್ಕೆ ಅಂಟ್ಕೊಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಅದಕ್ಕೆ ಪ್ರೆಸ್ ಮಾಡಿದ್ರು ರೀ. ಈಗ ನೋಡಿರಿ ಒಂದು 5 ಸೆಕೆಂಡ್ ಅಥವಾ ಒಂದು 2 3 ನಿಮಿಷ ಬಿಟ್ಟು ಅದನ್ನ ಕಟ್ ಮಾಡ್ತಾರೆ. ಕಟ್ ಅಂದರೆ ಡೈಮಂಡ್ ಶೇಪ್ ಒಳಗೆ ಕಟ್ ಮಾಡ್ತೀವಿ ರೀ. ಹಿಂಗೆ ಅವರು ಶಂಕರಪಾಳೆ ಆಕಾರ ಅಂತ ಹೇಳ್ತಾರೆ ರೀ ಅವ್ರ ಭಾಷೆದಾಗ. ಈಗ ನೋಡಿರಿ ತೋರಿಸ್ತಾರೆ ಯಾವ ರೀತಿ ಶೈನಿಂಗ್ ಬಂದೈತೆ ಅಂಥೇಳಿ ಕೊಬ್ಬರಿ ಚಿನ್ನಿ. ಈಗ ನೋಡಿರಿ ಬಿಟ್ಟು ಆದ ತಕ್ಷಣ ಅದು ಒಂದು 2 3 ನಿಮಿಷಕ್ಕೆ ಆರುತ್ತೆ ರೀ. ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ರೀ. ನೋಡಿರಿ ಈ ಕಡೆ ಇನ್ನೊಂದು ಸಲ ಕಟ್ ಮಾಡ್ಕೊತಾರೆ. ಸ್ವಲ್ಪ ನಮ್ಮ ಊರಲ್ಲಿ ತುಂಬ ಕೋಲ್ಡ್ ಐತ್ರಿ, ಹಾಗಾಗಿ ನಂಗೆ ಸ್ವಲ್ಪ ನೆಗಡಿ ಕೂಡ ಬಂದಿದೆ, ಸ್ವಲ್ಪ ಧ್ವನಿ ಕೂಡ ಚೇಂಜ್ ಆಗ್ತಾಯಿದೆ. ಈಗ ನೋಡಿರಿ ಹಾಂ ಈಗ ಅಷ್ಟೇ ಆರಿರ್ತೈತೆ ರೀ. ಅದು ಆರಿರ್ತೈತಿ. ಪ್ಲೇಟಿಗೆ ನೋಡಿರಿ ಸರ್ವ್ ಮಾಡ್ತಾರೆ ಯಾವ ರೀತಿ ಅಂಥೇಳಿ ನೋಡ್ತಾ ಇದ್ದೀರಲ್ರಿ. ಈಗ ಈ ಥರ ಆಗೈತೆ ರೀ. ಅದು ಯಾವ ಥರ ಬಂದೈತೆ ಅಂಥೇಳಿ ನಾವು ಈಗ ನಿಮ್ಗೆ ಅದನ್ನ ಮುರಿದು ತೋರಿಸ್ತಾನೆ. ಅಂದರೆ ಬಾಯಲ್ಲಿಟ್ರೆ ಯಾವ ರೀತಿ ಕರಗುತ್ತಾ ಅನ್ನೋದನ್ನು ತೋರಿಸ್ತಾರೆ ನೋಡಿರಿ. ಕಟ್ ಮಾಡಿ ಮುರಿದು ಕೈಲೇ ಈ ಥರ ಬೇಗ ಮುರಿಬೇಕು ರೀ. ಅದು ಪಳ್ಳಾಗಿರುತ್ತೆ ರೀ, ಹಗುರಾಗಿರುತ್ತೆ ರೀ. ನಮ್ಮ ಕಡೆ ಪಳ್ಳ ಅಂತೀವಿ ರೀ, ಅದು ಬಾಯಲ್ಲಿಟ್ರೆ ಹಗುರಾಗಿರುತ್ತೆ ರೀ, ಚೆನ್ನಾಗಿರುತ್ತೆ ರೀ ಸ್ವೀಟ್. ನೋಡಿರಿ ಈ ಥರ ಮುರಿದು ತೋರಿಸ್ತಾರೆ ಅವರು. ಅವ್ರೊಂದು ಸ್ವಲ್ಪ ಬಾಯೊಳಗೆ ಹಾಕ್ಕೊಂಡು ಟೇಸ್ಟ್ ನೋಡಿ ಹೇಳ್ತಾರೆ. ಹಾಕ್ಕೊಂಡಾರ್ರಿ ಈಗ ಬಾಯಾಗ ಸೂಪರ್ ಆಗೈತೆ ಅಂತ ಹಿಂಗೆ ಮಾಡಿ ಸೂಪರ್ ಬಂದೈತೆ ಅಂತ ಹೇಳತ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚೆನ್ನಾಗಿ ಮಾಡಿ, ಚಂದ ಮಾಡಿ ಆಗಲ್ಲ. ಹಾಂ